ಡೈರೆಕ್ಟ್ ರಾತ್ರಿ 1 ಗಂಟೆಗೆ ವೆಸ್ಟ್ ಬೆಂಗಾಲ್ಗೆ ಹೋಗ್ತೀವಿ. ಒಟ್ಟು 32ರಿಂದ 36 ಗಂಟೆ ಅಲ್ಲ. ಇಲ್ಲಿ ತನಕ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬೇಕು ಅಂತ ಬಂದಿರಲಿಲ್ಲ, ದಾರಿ ತಪ್ಪಿ ಬಂದಿದ್ದು. ಎಲ್ಲರೂ ಈಗ ಒಟ್ಟಾಗ್ತಾರೆ 3:30ಗೆ. ಮತ್ತೆ ಇದೇ ಟ್ರೈನೇ ಹೊರಡುತ್ತೆ. ಈಗ ಶಿವಮೊಗ್ಗ 2. Will arrive shortly on platform number 1. ಆ್ಯಕ್ಚುಲಿ ಟೈಮ್ ಈಗ 1:35 ಆಗಿದೆ. ನಾವೀಗ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ. ಅಪ್ಪ ಬ್ಯಾಗ್ ಜಾರ್ತಾ ಇದೆ, ಸತ್ತೇ ಹೋಗಲಿ. ಎಲ್ಲಿದಲ್ಲ ಇದು. ಈಗ ನಾವು ಶಿವಮೊಗ್ಗದಲ್ಲಿ ಇದ್ದೀವಿ. ಹೇಳಿರಲ್ಲ, ಇಲ್ಲಿ ಹೇಳ್ತೀನಿ. ಅಪ್ಪ ಸವಾಸ ಬೇಡ ಕಣ್ರಿ, ಇದೊಂದು ಬೇಡ, ಈ ಸವಾಸ ಒಂದು ಬೇಡ. ತಡಿ ಹಿಡ್ಕೊಂತ ಅದು ನಾನು ಹಿಡ್ಕೊತೀನಿ. ಓಕೆ, ನಾವೀಗ ಶಿವಮೊಗ್ಗಕ್ಕೆ ಬಂದ್ವಿ. ಎಲ್ಲರೂ ಈಗ ಒಟ್ಟಾಗ್ತಾರೆ 3:30ಗೆ. ಮತ್ತೆ ಇದೇ ಟ್ರೈನೇ ಹೊರಡುತ್ತೆ. ಈಗ ನಾವು ಸ್ವಲ್ಪ ಊಟ ಮಾಡಿಕೊಂಡು ಹೊಟ್ಟೆಗೆ ಹಿಟ್ಟು ಹಾಕ್ಕೊಂಡು ಗೊತ್ತಿಲ್ಲ, ಹೊಟ್ಟೆಗೆ ಹಿಟ್ಟು ಕೊಟ್ಟೆನ ನೋಡ್ಬೇಕು, ನೋಡ್ಕೊಂಡು ನಾವು ಇವತ್ತು ಬೆಂಗಳೂರು ಕಡೆ ಹೋಗ್ತೀವಿ. ರಾತ್ರಿ 9 ಗಂಟೆಗೆ ಬೆಂಗಳೂರು. ಆಮೇಲೆ ಬೆಂಗಳೂರಿಂದ ಡೈರೆಕ್ಟ್ ರಾತ್ರಿ 1 ಗಂಟೆಗೆ ವೆಸ್ಟ್ ಬೆಂಗಾಲ್ಗೆ ಹೋಗ್ತೀವಿ. ಒಟ್ಟು 32ರಿಂದ 36 ಗಂಟೆ ಅಲ್ಲ, 36 ಗಂಟೆ ಜರ್ನಿ ಇರುತ್ತೆ. ಈ ಒಂದು ಜರ್ನಿ ಮಧ್ಯದಲ್ಲಿ ಒಂದಿಷ್ಟು ಎಂಜಾಯ್, ಒಂದಿಷ್ಟು ನಾಲೆಡ್ಜ್, ಹಾಗೆ ನಾವು ಹೋಗೋ ರಾಜ್ಯಗಳ ಮಧ್ಯದಲ್ಲಿ, ಅಂದರೆ ನಾವು ಇಲ್ಲಿಂದ ವೆಸ್ಟ್ ಬೆಂಗಾಲ್ ಹೋಗೋ ಮಧ್ಯದಲ್ಲಿ 4-5 ರಾಜ್ಯಗಳು ಸಿಗ್ತವೆ. ಆ ಎಲ್ಲ ರಾಜ್ಯಗಳನ್ನು ನೇಚರ್ ತೋರಿಸುವಂಥ ನಿಮಗೆ ಈ ಒಂದು ವೆಸ್ಟ್ ಬೆಂಗಾಲ್ ಸೀರೀಸ್ನಲ್ಲಿ ಸೂಪರ್ ಆಗಿರೋ ಎಕ್ಸ್ಪೀರಿಯನ್ಸ್ ಅಂತ ಕೊಡೋದು ಖಚಿತ. ಬನ್ನಿ ಹೋಗೋಣ ಈಗ ಊಟ ಮಾಡೋಕ್ಕೆ. ನನಗೇನೋ ಒಂಥರ ಸ್ಮೆಲ್ ಅನಿಸ್ತಿದೆ. ನಾವೀಗ ರೈಲ್ವೆ ಮೆಸ್ಸಲ್ಲಿ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ. ಬಟ್ ಚೆನ್ನಾಗಿಲ್ಲ. ಒಡೆ ಒಂದು ಟೇಸ್ಟ್ ನೋಡೋಣ ತಡೀರಿ, ಏನು ಕಥೆನೋ ಏನೋ ಗೊತ್ತಿಲ್ಲ. ಜೀವ ಉಳಿಸ್ಕೊಂಡು ಸಾಕಿದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಊಟ ಮಾಡಿರೋದು. ಇವಳು ನೋಡ್ರಿ, ಇವಳು ಇಷ್ಟು ಊಟ ಮಾಡಿದ್ದಾಳೆ. ಯಾವ ಮೂಲೆಗೆ ಸಾಕಾಗುತ್ತೆ ನೀವೇ ಹೇಳ್ಬೇಕು. ಅಲ್ಲ, ಇಷ್ಟು ಬಟ್ಟೆ ತಗೊಬಂದಿರಿ. ಅಲ್ಲ ಮರಿಯ, ಇಷ್ಟು ಬಟ್ಟೆ ತಗೊಬಂದಿರಿ. ನೀವೇನು ಮನುಷ್ಯರದಿರಿ, ದನದಿರಿ? ಓ, ನಿಂದೇನು ಇದು ಈ ಥರ? ಆ ಥರ ಜುಗಾಡ ಮಿಸ್ ಎಂತದೋ ಒಂದು ಬಾ. ನಾವು ಬರೀ ಬ್ಯಾಗ್ ಹೊರಿಸ್ತಿರಲ್ಲ, ನೀವು ಇರಲಿ ತಡೀರಿ. ಹೆಣ್ಮಕ್ಳು ಅಂದ್ರೆ ಹಂಗೇನೆ, ಹೆಣ್ಮಕ್ಳು ಸ್ಟ್ರಾಂಗು ಜೊತೆಗೆ ರಾಂಗು ಅನ್ನೋಕೆ ಇದೇ ಕಾರಣ ನೋಡ್ರಿ. ಇಲ್ಲಿ ಟೈಮ್ ಈಗ 4:15 ಆಗಿದೆ. ನಾವೀಗ ಶಿವಮೊಗ್ಗದಿಂದ ಭದ್ರಾವತಿಗೆ ಬಂದಿದ್ದೀವಿ. ಇಲ್ಲಿ ಚರ್ಚೆ ನಡೀತಾ ಇದೆ. ಇವಳು ಪಟಂಗ ಹೊಡಿತಿದ್ದಾಳೆ. ಇವ ಮಗ ಏನೋ ಹೇಳ್ದಲ್ಲ, ಏನು ಏನಿಲ್ಲ, ತಿರುಗಿ ನೋಡು, ತಿರುಗಿ ನೋಡುವಂಥ ಹುಡುಗಿಯರು ಇವರಿಬ್ರೇನಲ್ಲ. ನಾವೀಗ ಭದ್ರಾವತಿಯಿಂದ ಬೆಂಗಳೂರು ಕಡೆ ಹೊರಟಿದ್ವಿ. ತಿರುಗಿ ನೋಡೋ ಹುಡುಗಿ. ಯುಗ ಅದೇ ಕಡೆ ನಾವು ವಿಂಡೋ ಸಿಟಿಗೆ ಫೈಟ್ ಮಾಡಿ ಗೆದ್ದು ಅಳ್ತಾಳೆ ಅಂತ ಒಂದೇ ಮಾತಿಗೆ ನಾವು ಇಲ್ಲಿ ಬಿಟ್ಕೊಟ್ಟಿದ್ದೀವಿ. ಇಲ್ಲ ಅಂದಿದ್ರೆ ಕತೆ ಬೇರೆ. WWE ಆಗಿದೆ ಈಗ. ಭದ್ರಾ ನದಿಯಿಂದ ಹೋಗ್ತಾ ಇದೀವಿ. ಭದ್ರಾ ನದಿ ಮೇಲೆ ತುಂಬಾ ಹೊತ್ತಿನ ನಂತರ ಇವನು ಈಗ ನನಗೆ ಈ ಒಂದು ಜಾಗವನ್ನ ಬಿಟ್ಕೊಟ್ಟಿದ್ದಾನೆ. ಸಿನಿಮ್ಯಾಟಿಕ್ ನ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಟೈಮ್ ಈಗ 5:15 ಆಗಿದೆ. ನಾವೀಗ ಅರಸೀಕೆರೆ ಜಂಕ್ಷನ್ಗೆ ಬಂದಿದ್ದೀವಿ. ಅರಸೀಕೆರೆ ಜಂಕ್ಷನ್. ನಾವೇನು ಓಪನ್ ಮಾಡಿಲ್ಲ, ಹಂಗೆ
ಫೈನಲಿ ಟೈಮ್ ಈಗ 7 ಗಂಟೆ ಆಗಿದೆ. ನಾವೀಗ ತುಮಕೂರಿಗೆ ಬಂದಿದ್ದೀವಿ. ಎಲ್ಲರೂ ಹೇಗಿದ್ದೀರಪ್ಪ? ಆರಾಮಾಗಿದ್ದೀರಾ? ಎಂತ ಮಾಡ್ತಿದ್ದೀರಿ? ಏನು ಕತೆ? ಮಟ್ಟಿಗಿದೀವಿ, ಹಾಂ. ಮುಂದೆ ಗೊತ್ತಿಲ್ಲ. ನಿಮ್ಮ ಕತೆ ಏನು? ಚೆನ್ನಾಗಿದೆ. ಇದೀವಿ ಅಷ್ಟೇ. ಅದು ಜೀವ ಐತೋ ಇಲ್ಲ ಗೊತ್ತಿಲ್ಲ. ನಿನ್ನ ಕತೆ? ನಾನು ಆಚೆಗೆ ನಿದ್ರೆ ಮಾಡೋಣ, ನಿದ್ರೆನೂ ಬರಲ್ಲ. ಕುತ್ಕೊಳ್ಳೋಣ ಅಂದ್ರೆ ಕುತ್ಕೊಳಕ್ಕೂ ಬೇಡ ಆಗಿದೆ. ನಿದ್ರೆ ಮಾಡ್ತಿದ್ದ ನೆಪ್ಸಿದ್ ಏನಂತ ಹೇಳೋದಪ್ಪ, ಆಲ್ಮೋಸ್ಟ್ ಒಂದು 5 ವರ್ಷದ ಆಯ್ತೇನೋ, 5 ವರ್ಷ ಆಗೈತೇನೋ ಇವಾಗ ಟ್ರೈನಲ್ಲಿ ಜರ್ನಿ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗ ನಾವು ತುಮಕೂರಿಂದ ಹೊರಟಿದ್ದೀವಿ. ಈ ಒಂದು ಜರ್ನಿನ ಆ್ಯಕ್ಚುಲಾಗಿ ನಾವು ಎಂಜಾಯ್ ಮಾಡ್ತಾ ಇದೀವಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಿದ್ದೀವಲ್ಲ. ನನ್ನ ವಾಯ್ಸ್ ಯಾಕೋ ಹೋಗ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಈಗ ನಾವು ತುಮಕೂರಿಂದ ಹೊರಟಿದ್ದೀವಿ. ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದನ್ನ ಅಷ್ಟು ಸೀರಿಯಸ್ ಆಗಿ ತಗೊತಿಲ್ಲ. ಎಲ್ಲೆಲ್ಲಿ ಹೇಗೆ ನಡೀತಾ ಇದೆಯೋ ಹಾಗಾಗಿ ಮಾಡ್ತಾ ಇದ್ದೀನಿ. ಸಿನಿಮ್ಯಾಟಿಕ್ಸೇ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಎಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಕೂಡ ಗೊತ್ತಿಲ್ಲ. ಜಸ್ಟ್ ಈಗ ನಾನು ಹೇಳಬೇಕು ಅಂದರೆ ತುಮಕೂರಿಂದ ಹೊರಟಿದ್ದೀನಿ. ಯಾರಾದರೂ ಏನಾದ್ರು ಹೇಳ್ಬೇಕಾ? ಹೊಟ್ಟೆ ತುಂಬ ಹಸಿದಿದೆ. ಹೊಟ್ಟೆ ಹಸುವಾದಾಗ ಏನಾದರೂ ಒಂದು ಒಳ್ಳೆ ಐಡಿಯಾ ತಲೆಗೆ ಬಂದರೆ ಹೇಳಿ. ಶಾರ್ಟ್ ಫಿಲ್ಮ್ ಮಾಡೋ ಐಡಿಯಾದಲ್ಲಿದ್ದೀವಿ. ಇವಳು ಕಾಂತಾರದಲ್ಲಿ ಸ್ಕ್ರಿಪ್ಟ್ ಬರೆಯೋಣ ಅಂತ ಇದೀವಿ. ಹಾ. ರೈಟರ್ ಆಗಿ ಆಮೇಲೆ ಒಳ್ಳೆ ಶಾರ್ಟ್ ಮೂವಿ ಮಾಡಿ ನಿಮಗೋಸ್ಕರ ಕೊಡ್ತೀವಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ತನಕ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಬೇಕು ಅಂತ ಬಂದಿರಲಿಲ್ಲ, ದಾರಿ ತಪ್ಪಿ ಬಂದಿದ್ದು. ಅದೇ ಥರ ಯೂಟ್ಯೂಬಲ್ಲೂ ಅಷ್ಟೇ ದಾರಿ ತಪ್ಪಿ ಬಂದಿದ್ದೀವಿ. ನೋಡೋಣ. ದಾರಿ ತಪ್ಪಿದ್ರು ದಾರಿ ಸರಿಯಾಗಿ ಹೋಗ್ತೀವಿ. ಅಲ್ಲ ಹಾ. ಹೌದು, ನೋಡೋಣ ಏನಾಗುತ್ತೆ ಅಂತ. ಬೆಂಗಳೂರಿಗೆ ಹೋದ ಕೂಡಲೇ ಸಿಗ್ತೀನಿ. ಬಾಯ್ ಬಾಯ್.